ಇನ್ನು ರೇಣುಕಾಸ್ವಾಮಿ ಹತ್ಯೆಯನ್ನ ಖಂಡಿಸಿ ಚಿತ್ರದುರ್ಗದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ರೇಣುಕಾಸ್ವಾಮಿಗೆ ನ್ಯಾಯವನ್ನ ಕೊಡಿ, ಆ ಸಾವಿಗೆ ನ್ಯಾಯವನ್ನ ಕೊಡಿ ಅನ್ನುವಂತ ಘೋಷವಾಕ್ಯದ ಅಡಿಯಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಜಂಗಮ ಸಮಾಜದಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ಮಾಡಲಾಗ್ತಾ ಇದೆ. ಹತ್ಯೆಯನ್ನ ಖಂಡಿಸಿ ಚಿತ್ರದುರ್ಗದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಜಂಗಮ ಸಮಾಜಕ್ಕೆ ಚಿತ್ರದುರ್ಗದ ಬೇರೆ ಬೇರೆ ಸಂಘಟನೆಗಳು ಕೂಡ ಸಾಥ್ ಕೊಟ್ಟಿದೆ. ಸಂದರ್ಭದಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಿ ಡಿಸಿ ಕಚೇರಿಯವರೆಗೂ ಕೂಡ ಹೋಗಿ ಡಿಸಿಗೆ ಮನವಿ ಸಲ್ಲಿಸೋದಕ್ಕೆ ನಿರ್ಧಾರವನ್ನ ಈಗ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ರೂಪೇಶ್ ನೀಡ್ತಾ ಹೋಗ್ತಾರೆ. ಆ ಪ್ರತಿಭಟನೆ ನಡೀತಾ ಇರುವಂತಹ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರೂಪೇಶ್ ಪ್ರತಿಭಟನೆ ನಡೀತಾ ಇದೆ. ಡಿಸಿಗೆ ಈಗ ಮನವಿಯನ್ನ ಸಲ್ಲಿಸೋದಕ್ಕೂ ಕೂಡ ನಿರ್ಧಾರವನ್ನ ಮಾಡಲಾಗಿದೆ. ಜೊತೆಗೆ ಯಾವೆಲ್ಲ ವಿಚಾರಗಳನ್ನ ಹೇಳ್ತಾ ಇದ್ದಾರೆ, ನ್ಯಾಯ ಸಿಗೋದಂತೂ ಎಲ್ಲೊಂದ್ ಕಡೆ ಬಹಳ ಕಷ್ಟ ಇದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಜೊತೆಗೆ ಯಾವ ರೀತಿಯ ವಿಚಾರಗಳನ್ನ ಇಲ್ಲಿ ಹೇಳಲಾಗ್ತಾ ಇದೆ, ಡೀಟೇಲ್ಸ್ ಏನಿದೆ? ಅಶ್ವಿನಿ, ಚಿತ್ರದುರ್ಗದ ನೀಲಕಂಠೇಶ್ವರ ದೇವಸ್ಥಾನ ನೀವು ನೋಡಬಹುದು. ನೀಲಕಂಠೇಶ್ವರ ದೇವಸ್ಥಾನ ಇಲ್ಲೇ ವೀರಶೈವ ಸಮಾಜದ ಕಚೇರಿ ಇದೆ. ಇಲ್ಲಿಂದ ಸ್ಥಳೀಯರು ಪ್ರತಿಭಟನೆಯನ್ನು ಆರಂಭಿಸಿದ್ದಾರೆ. ನೋಡಬಹುದು, ದೊಡ್ಡ ಮಟ್ಟಿಗೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನೀವೀಗ ನೋಡಬಹುದು, ಜನ ನೂರಾರು ಸಂಖ್ಯೆಯಲ್ಲಿ ಈ ಒಂದು ಪ್ರತಿಭಟನೆಯಲ್ಲಿ ನೆರೆದಿದ್ದಾರೆ. ಅವರು ಆಗ್ರಹಿಸೋದು ಸಿಬಿಐ ತನಿಖೆಗೆ ಆಗ್ರಹಿಸಿ ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಒಂದು ಸಾಕಷ್ಟು ಜನ ಇದ್ದಾರೆ, ಅವ್ರನ್ನು ಕೂಡ ನಾವು ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೇವೆ. ಹೀಗಾಗಿ ಸರ್, ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಉದ್ದೇಶ ಏನು ಸರ್? ಉದ್ದೇಶ ಇವತ್ತೇನು ಚಿತ್ರದುರ್ಗದ ಮೂಲದ ರೇಣುಕಾಸ್ವಾಮಿ ಅನ್ನೋನ್ನ ಜಗಜ್ಜಾಹೀರಾಗಿರುತ್ತೆ. ದರ್ಶನ್ ಮುಖಾಂತರ ಇದು ಕೊಲೆ ಮಾಡಿದ್ದಾರೆ ಅಂತೇಳಿ ಈ ಒಂದು ಕೊಲೆಗೆ ನ್ಯಾಯ ಸಿಗಬೇಕು. ದರ್ಶನ್ನನ್ನು ಜೈಲು ಪಾಲಾಗಬೇಕು. ಅವನು ಯಾವುದೇ ಕಾರಣಕ್ಕೂ ಈ ಕ್ರಿಮಿನಲ್ಸ್ಗಳಿಗೆ ಸರ್ಕಾರಗಳು ಅಥವಾ ಅಧಿಕಾರಿಗಳು ರಾಜಕಾರಣಿಗಳು ಇಂಥವ್ರಿಗೆಲ್ಲ ಸಪೋರ್ಟ್ ಮಾಡಿ ಅವನ್ನ ಬಚಾವಾಗ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೆ ಬಚಾವಾಗಬಾರ್ದು. ಇದು CBI ತನಿಖೆ ಆಗಬೇಕು. ಇದು ಇಲ್ಲಿ ನಾವು ಸೇರಿರೋ ಬರೀ ಒಂದು ಸಂಘಟನೆ, ಸಮಾಜದ ಸಂಘಟನೆ ಅಲ್ಲ, ಜಾತಿಯ ಎಲ್ಲ ಸಂಘಟನೆಗಳು ಸೇರಿದ್ವಿ. ಇದು ಯಾವುದೇ ಜಾತಿಯ ಮನುಷ್ಯನಿಗಾದ್ರೂ ಈ ಸಮಸ್ಯೆ ಆಗಬಾರ್ದು ಅಂತ ಇದು ಇನ್ನೂ ಉಗ್ರವಾದ ಪ್ರತಿಭಟನೆ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಇಲ್ಲಿ ದೊಡ್ಡ ಮಟ್ಟಿಗೆ ಪ್ರತಿಭಟನೆ ಕೇವಲ ಜಾತಿ ಸಂಘಟನೆಗಳು ಮಾತ್ರ, ಎಲ್ಲ ಸಂಘಟನೆಗಳಲ್ಲಿ ರೈತರು ಇದ್ದಾರೆ, ಬೇರೆ ಬೇರೆಯವರು ಕೂಡ ಈ ಪ್ರತಿಭಟನೆಗೆ ಸಾಥನ್ನು ಕೊಡ್ತಾ ಇದ್ದಾರೆ. ಮತ್ತಷ್ಟು ಮಾತಾಡ್ತಾ ಹೋಗ್ತೀವಿ. ಸರ್, ಈಗ ನೀವು ಅಡ್ವೊಕೇಟ್ ಆಗಿ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದೀರಿ, ಏನು ಆಗ್ರಹಿಸ್ತೀರಿ ಸರ್ ಅಂತ? ಈಗೇನೇ ತನಿಖೆ ಆಗಿದೆ, ಪೊಲೀಸರು ಚೆನ್ನಾಗಿ ಮಾಡಿದ್ದಾರೆ. ಆ ಎಲ್ಲ ತನಿಖೆಯಲ್ಲಿರುವ ಡಾಕ್ಯುಮೆಂಟ್ಸ್ನ ಮತ್ತೆ ಅದೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇದು ಅದೇ ರೀತಿ ಮುಂದುವರೆದು ಮುಂದೇನು ಏನೇನು ಅವಶ್ಯಕತೆ ಇದೆ ತನಿಖೆಗೆ ಅದೆಲ್ಲ ಮಾಡಿ ಪೊಲೀಸರಿಗೆ ಮುಕ್ತ ಅವಕಾಶ ಕೊಡಬೇಕು. ತನಿಖೆ ಯಾರು ಹಸ್ತಕ್ಷೇಪ ಮಾಡಬಾರ್ದು, ರಾಜಕೀಯದವರು ಆಗಬಾರ್ದು, ಯಾರ್ದು ಹಸ್ತಕ್ಷೇಪ ಮಾಡಿದಂಗೆ ತನಿಖೆ ಆದರೆ 100ಕ್ಕೆ 100 ಶಾರ್ಟ್ ಶೀಟ್ ಆಗುತ್ತೆ. ಆಮೇಲೆ ಮುಂದೆ ಜಜ್ಮೆಂಟ್ ಕೋರ್ಟ್ ಕೊಡುತ್ತೆ. ಈಗ ಸರ್, ಈಗ ಒಂದಿಷ್ಟು ವಿಚಾರ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಮೊದಲು ಯಾವುದೋ ಕಾಯಿಲೆ ಇತ್ತಂತೆ, ಅದರಿಂದ ಸತ್ತಿರ್ಬೋದಾ, ಈ ರೀತಿ ಪ್ರಶ್ನೆಗಳನ್ನ ಎತ್ತಲಿಕ್ಕೆ ಶುರು ಮಾಡಿದ್ರೆ ಇದೆಲ್ಲವೂ ಕೂಡ ಷಡ್ಯಂತ್ರ ನೋಡಿ. ಅವ್ರ ಫ್ಯಾಮಿಲಿ ನನಗೆ 40 ವರ್ಷದಿಂದ ಗೊತ್ತು. ನಾನು ಅವ್ರ ಫ್ಯಾಮಿಲಿ ಫ್ರೆಂಡ್. ಅವರು ಭಾಳ ಸೌಮ್ಯ ಫ್ಯಾಮಿಲಿ. ಅವರ ಮನೆ ಮೇಲೆ ಒಂದು ಬೋರ್ಡ್ ಇದೆ ನೋಡೋಗ್ರಿ, ಸದ್ಗಮ ಸಮಾಜ ಅಂತ ಇದೆ. ಸೊ ಅವರು ಭಾಳ ಇನ್ನೋಸೆಂಟ್, ಮತ್ತು ಬಡತನ ಇದೆ ಅವ್ರಿಗೆ. ಭಾಳ ಇನ್ನೋಸ್, ಅವ್ರಿಗೆ ಏನು ಗೊತ್ತಿಲ್ಲ. ಆಕಸ್ಮಿಕವಾಗಿ ನಿನ್ನೆ ಹುಡುಗನ ಕರ್ಕೊಂಡು ಹೋಗಿದ್ದಾರೆ. ಮುಂದೆ ಅದೆಲ್ಲ ನಿಮಗೆ ಗೊತ್ತಿದೆ, ಆ ಥರ ಏನಿಲ್ಲ. ಈಗ ಹೋರಾಟಕ್ಕೆ ಬಂದಿದ್ದೀರಿ, ಏನು ಆಗ್ರಹಿಸ್ತೀರಿ ಅಂತ ಹೇಳಿ? ನಾನು ಹರಿಹರದಿಂದ ಬಂದಿದ್ದೇನೆ. ಹರಿಹರದಿಂದ ಕೊಲೆಯಾಗಿರೋ ರೇಣುಕಾಸ್ವಾಮಿ ಅವರ ಹೆಂಡತಿ ನನಗೆ ಸೊಸೆ ಆಗ್ತಾಳೆ. ಸೊಸೆ ನಮ್ಮ ಮಾವರು, ನಮ್ಮ ಸಂಬಂಧಿಕರು. ಅದು ಈ ರೀತಿ ಆಗಬಾರದಾಗಿತ್ತು. ಇದಕ್ಕೆ ಕಾನೂನು ಕ್ರಮ ದಯಮಾಡಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಕೊಡಿಸ್ಬೇಕು ನ್ಯಾಯ ಕುಟುಂಬಕ್ಕೆ ಅಂತಂದೇಳಿ ನಾನು ಆಗ್ರಹಿಸ್ತಾ ಇದ್ದೇನೆ. ಮೇಡಮ್, ಈಗ ಏನು ಹೇಳ್ತೀವಿ? ಖಂಡಿತ ಕಾನೂನುಬದ್ಧವಾಗಿ ಅವ್ರಿಗೆ ಏನೂ ನ್ಯಾಯಯುತ ಕೊಡ್ಸಕ್ಕೆ ಬರಲ್ಲ. ಸರ್ಕಾರ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಜನಸಾಮಾನ್ಯರಿಗೆ ದರ್ಶನ್ ಗ್ಯಾಂಗನ್ನು ಒಪ್ಪಿಸ್ಲಿ, ಜನಸಾಮಾನ್ಯರೇ ಉತ್ತರ ಕೊಡ್ತಾರೆ, ಆ ಕುಟುಂಬಕ್ಕೆ ನ್ಯಾಯ ಕೊಡಿಸ್ತಾರೆ. ಅದು ಬೇರೆ ಸಾವು ಕಾಯಿಲೆ ಅನ್ನೋ ಪ್ರಶ್ನೆನೇ ಬರಲ್ಲ. ಯಾಕೆಂದ್ರೆ ಕರ್ಕೊಂಡೋಗಿ ಹಗರಣ ಮಾಡಿರೋದು, ಅವನ ಮೇಲೆ ದೌರ್ಜನ್ಯ ಮಾಡಿರೋದು ಎಲ್ಲ ಪೊಲೀಸ್ನವ್ರ ಕೈಲೇ ಇದೆ. ಇದರಲ್ಲಿ ದುಡ್ಡನ್ನ ಮಧ್ಯದಲ್ಲಿ ಏನಾದರೂ ಅವನು ಮರೆ ಮಾಚಿದ್ರೆ ಖಂಡಿತ ಜನಸಾಮಾನ್ಯರು ಸುಮ್ಮನೆ ಬಿಡಲ್ಲ. ಮೇಡಮ್, ಈಗ ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ಇವತ್ತು ಯಾವ ರೀತಿ ಸ್ವರೂಪದಲ್ಲಿ ಹೋರಾಟ ಮಾಡ್ತೀರಿ ಸರ್? ಇದು ನೀಲಕಂಠೇಶ್ವರ ದೇವಸ್ಥಾನದಿಂದ DC ಸರ್ಕಲ್ಗೆ ಹೋಗಿ ಅಲ್ಲಿ ಅವರಿಗೆ ರೆಫರೆಂಡಮ್ ನಾವು ಕೊಡ್ತಾ ಇದೀವಿ. ಕಾರಣ ಏನು ಅಂದ್ರೆ ಎಲ್ಲಿ ಇದನ್ನ ಕೇಸ್ ಮುಚ್ಚೋಗ್ಬಿಡುತ್ತೋ ಅಂತ ಎಲ್ರಿಗೂ ಆತಂಕ ಆಗಿದೆ. ಯಾಕಂದ್ರೆ ಆ ವ್ಯಕ್ತಿ ನಾವು ನೋಡಿರೋಂಥವ್ರು,
ಆ ಹುಡುಗನ ತಂದೆ ನಮಗೆ ಎಲ್ಲರಿಗೂ ಬಹಳ ಚಿರಪರಿಚಿತರಾದರು. ಪಾಪದ ವ್ಯಕ್ತಿ ಸರ್ ಅವರು. ಹಂಗೇನೇ ಆಗಿದ್ರೆ ಅವ್ರ ತಂದೆಗೆ ಹೇಳಿದ್ರೆ ಅವ್ನು ಬುದ್ಧಿವಾದ ಹೇಳಿದ್ರೆ ಅದು ಸರಿ ಹೋಗ್ತಾ ಇತ್ತು. ಅದು ಡಿಲೀಟ್ ಮಾಡಿ ಅವ್ರಿಗೂ ಬುದ್ಧಿವಾದ ಹೇಳ್ಬೋದಾಗಿತ್ತು. 4 ಏಟು ಹೊಡೆದು ಆಮೇಲೆ ಸಾಯಿಸಿದ್ದಾರೆ. 4 ಅಲ್ಲ, ಅಷ್ಟು ಮಾಡೋದು ಅಮಾನವೀಯ ಅಂತ ಹೇಳಲಿಕ್ಕೆ ನಾ ಬಯಸ್ತೇನೆ. ಯಾರೇ ಫ್ಯಾನ್ ಫಾಲೋವರ್ಸ್ಗಳು ಇಂಥವ್ರನ್ನ ಫ್ಯಾನ್ಗಳಾಗಿ ಇಟ್ಕೋಬಾರ್ದು. ಇವತ್ತು ನಮಗೋಸ್ಕರ ದೇಶ ಕಾಯಂತವ್ರು ಇದ್ದಾರೆ, ಅಂಥವ್ರಿಗೆ ಫ್ಯಾನ್ಗಳಾಗಬೇಕು. ಹೀರೋಯಿಸಮ್ ಒಳ್ಳೇದನ್ನ ನಾವು ಚಪ್ಪಾಳೆ ತೊಡ್ತೀವಿ ಹೊರತು ಕೆಟ್ಟದಕ್ಕೆ ಯಾರು ಸಪೋರ್ಟ್ ಮಾಡಬಾರ್ದು ಅಂತ ಹೇಳಿ ಬಯಸ್ತಾನೆ. ಇನ್ನೂ ಕೂಡ ಫ್ಯಾನ್ಸ್ಗಳು ಬುದ್ಧಿ ಕಲ್ತಿಲ್ಲ, ಅವ್ರನ್ನೇ ಬೆಂಬಲಿಸ್ಕೊಂಡು ಅವ್ರ ಮನಸ್ಥಿತಿ ಹಂಗಿದೆ ಸರ್. ಅವರು ಆಕ್ಚುಲಿ ಶಿಲ್ಲೆ ಹಾಕೋದು ಕ್ಲಾಪ್ಸ್ ಹೊಡೆದಾಗ ವಿಲನಿಗೆ ಹೊಡೆದಾಗ ಶಿಲ್ಲೆ ಹಾಕ್ತಾರೆ. ಅದೇ ನಿಜವಾಗ್ಲೂ ಹೊಡೆದಾಗ ಯಾರು ಶಿಲ್ಲೆ ಹಾಕಲ್ಲ. ಅವ್ರವ್ರ ಮನೆಗಳಲ್ಲಿ ಆದಾಗ ಗೊತ್ತಾಗುತ್ತೆ ನೋವು ಏನು ಅಂತ ಅಂದ್ಬಿಟ್ಟು. ಇವತ್ತು ಅವ್ರ ತಂದೆ ತಾಯಿಗಳಿಗೆ ಮಗನ್ ಕೊಡಿಸೋ ಅಂತ ವಾಪಸ್ ಅವ್ರಿಗೆ ಕೊಡಿಸೋಂಥ ಶಕ್ತಿ ಇದೆಯಾ ಫ್ಯಾನ್ಗಳಿಗೆ? ಇಲ್ಲ. ಆ ಮಗು ಇನ್ನೂ 5 ತಿಂಗಳು ಪ್ರೆಗ್ನೆಂಟ್ ಇದ್ದಾರೆ. ಆ ಪ್ರಪಂಚ ಇಲ್ಲ ಅಂತ ವ್ಯಕ್ತಿ. ಇವತ್ತು ಅಂತ ಮಗು ಹೊರಗೆ ಬಂದಾಗ ನಮ್ಮಪ್ಪ ಏನಕ್ಕಾಗಿ ಸತ್ತ ಅಂದ್ರೆ ಅದಕ್ಕೊಂದು ರೀಸನ್ ಇರ್ಬೇಕು. ಇಂಥ ಸಣ್ಣದಕ್ಕೆ ನಮ್ಮಪ್ಪ ಕೊಲೆ ಆದ ನಂತರ ಅವ್ರಿಗೆ ಏನು ಸಂದೇಶ ಕೊಡ್ತಾರೆ ಸಮಾಜ? ಇವತ್ತು ಫ್ಯಾನ್ ಫಾಲೋವರ್ಗಳು ಇವತ್ತು ಅವ್ರೆಲ್ಲ ಕೂಗ್ತಿರಲ್ಲ, ಅವರೆಲ್ಲ ಫ್ಯಾನ್ ಫಾಲೋವರ್ಗಳು ಆ ಕುಟುಂಬಕ್ಕೆ ಜವಾಬ್ದಾರಾಗಿ ಅವ್ರಿಗೆ ಸಾಯೋವರೆಗೂ ಅವರಿಗೆ ಏನಾದರೂ ಒಂದು ಅನುಕೂಲ ಮಾಡಿಕೊಡ್ಬೇಕು. ಫ್ಯಾನ್ ಫಾಲೋವರ್ಸ್ಗಳು ಮಾಡಿಕೊಡ್ಬೇಕು. ಇದಿಷ್ಟು ಇಲ್ಲಿನ ಸ್ಥಳೀಯರ ಆಗ್ರಹ ಅಶ್ವಿನಿ. ಯಾಕಂತ ಎಲ್ಲರೂ ಕೂಡ ಆಕ್ರೋಶಗೊಂಡಿದ್ದಾರೆ, ನ್ಯಾಯ ಸಿಗಬೇಕು ಅಂತೇಳಿ ಇಲ್ಲಿ ಆಗ್ರಹಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಡೀಟೇಲ್ಸ್ಗೆ. ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಒಂದು ಕಡೆ, ಮತ್ತೊಂದು ಕಡೆ ಪೋಷಕರು ಆಕ್ರಂದನ ನಿಜಕ್ಕೂ ಕೂಡ ಮುಗಿಲ್ಮುಟ್ತಾ ಇದೆ. ಆ ಸಾವಿಗೆ ನ್ಯಾಯ ಸಿಗಬೇಕು ಅನ್ನೋದನ್ನ ಪ್ರತಿಯೊಬ್ಬರೂ ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ತನಿಖೆ ಸರಿಯಾದ ದಾರಿಯಲ್ಲಿ ಸಾಗಬೇಕು, ಯಾವುದೇ ಪ್ರಭಾವ ಇಲ್ಲದೆ ಅಥವಾ ಯಾವುದೇ ಪ್ರಭಾವವನ್ನ ಬೀರದೆ, ರಕ್ಷಣೆಯನ್ನ ಮಾಡದೆ ಎಲ್ಲರಿಗೂ ಕೂಡ ಒಂದೇ ರೀತಿಯಲ್ಲಿ ನ್ಯಾಯ ಸಿಗಬೇಕು, ಆ ಸಾವಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಮಾತನ್ನ ಈಗ ಹೇಳಲಾಗ್ತಾ ಇದೆ.